ಖ್ಯಾತ ಪತ್ರಕರ್ತ ಚಿಂತಕ ವಿ.ಟಿ. ರಾಜಶೇಖರ್ ನಿಧನ. ಖ್ಯಾತ ಪತ್ರಕರ್ತ, ಲೇಖಕ, ಚಿಂತಕ ಹಾಗೂ ದಲಿತ್ ವಾಯ್ಸ್ ನಿಯತಕಾಲಿಕದ ಸ್ಥಾಪಕ ಸಂಪಾದಕ ವಿ.ಟಿ. ರಾಜಶೇಖರ್ ಅವರು ಬುಧವಾರ ಬೆಳಗ್ಗೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 90 ವರ್ಷ ವಯಸ್ಸಾಗಿತ್ತು. ಕೆಲವು ವರ್ಷಗಳಿಂದ ಮಂಗಳೂರಿನ ಶಿವಬಾಗ್ನಲ್ಲಿ ನಿವೃತ್ತ ಜೀವನ ನಡೆಸುತ್ತಿದ್ದ ಅವರು ಇತ್ತೀಚೆಗೆ ಅಸೌಖ್ಯದಿಂದ ಬಳಲುತ್ತಿದ್ದರು. ಇಂಡಿಯನ್ ಎಕ್ಸ್‌ಪ್ರೆಸ್‌ನಲ್ಲಿ 2 ದಶಕಕ್ಕೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ದ ಅವರು ಬಳಿಕ ದಲಿತರ ಧ್ವನಿಯಾಗಿ ಕೆಲಸ ಮಾಡಲು 1981ರಲ್ಲಿ ದಲಿತ್ ವಾಯ್ಸ್ ನಿಯತಕಾಲಿಕ ಪ್ರಾರಂಭಿಸಿದ್ದರು. ದೇಶಾದ್ಯಂತ ದಲಿತ್ ವಾಯ್ಸ್ ಹಾಗೂ ಅದರಲ್ಲಿ ಪ್ರಕಟಿತ ಅವರ ಬರಹಗಳು ಭಾರಿ ಚರ್ಚೆಗೆ ಕಾರಣವಾಗುತ್ತಿದ್ದವು. ಮೀಸಲಾತಿ ಹಾಗೂ ದಲಿತರ ಹಕ್ಕುಗಳ ಪ್ರಬಲ ಪ್ರತಿಪಾದಕರಾಗಿದ್ದ ರಾಜಶೇಖರ್ ಅವರು ಬ್ರಾಹ್ಮಣ್ಯ ಹಾಗೂ ಸಂಘ ಪರಿವಾರದ ಕಟು ಟೀಕಾಕಾರರಾಗಿದ್ದರು. 10 ಮಹತ್ವದ ಕೃತಿಗಳನ್ನು ರಚಿಸಿರುವ ವಿ.ಟಿ. ರಾಜಶೇಖರ್ ಅವರು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಶಸ್ತಿ, ಗೌರವಗಳಿಗೆ ಪಾತ್ರರಾಗಿದ್ದಾರೆ. ಅವರ ಪುತ್ರ ಸಲೀಲ್ ಶೆಟ್ಟಿ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದರು. ರಾಜಶೇಖರ್ ಅವರ ಅಂತಿಮ ಸಂಸ್ಕಾರ ಉಡುಪಿಯ ಒಂತಿಬೆಟ್ಟುವಿನಲ್ಲಿ ಗುರುವಾರ ನಡೆಯಲಿದೆ. ಇವತ್ತು ಬೆಳಿಗ್ಗೆ ನನ್ನ ತಂದೆ ವಿ.ಟಿ. ರಾಜಶೇಖರ್ ತೀರಿದ್ರು ಬೆಳಿಗ್ಗೆ 7:30 ಗಂಟೆಗೆ. ಅವರ ಲೈಫ್ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಹೋಲ್ ಲೈಫೇ ಅವರು ಮೈನಾರಿಟಿ ಮತ್ತು ದಲಿತ್, ಬಹುಜನ್, OBC ಇವರ ಹಕ್ಕಿಗಳಿಗೆ ಅದಕ್ಕೆ ಸ್ಟ್ರಗಲ್ ಮಾಡಿ ದಲಿತ್ ವಾಯ್ಸ್ ಸ್ಟಾರ್ಟ್ ಮಾಡಿ ಪತ್ರಕರ್ತರ ಎಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ ಯಾವ ಆರ್ಗನೈಸೇಷನ್ ಇದ್ದರೂ ಇದೇ ಅವರು ಫುಲ್ ಲೈಫ್ ಫೋಕಸ್ ಮಾಡಿ ಜೀವಿದ್ರು. 92 ಇಯರ್ಸ್ ಒಳ್ಳೆ ಲೈಫ್ ಇತ್ತು. ಅವ್ರ ಮೇನ್ ಮೆಸೇಜ್ ಅಂದರೆ ದಲಿತ್, OBC, ಮೈನಾರಿಟಿದು ಯೂನಿಟಿ ಇರಬೇಕು, ಈ ಥರ ಬ್ರಾಹ್ಮಣಿಕಲ್ ಫೋರ್ಸಸನ್ನು ಫೈಟ್ ಮಾಡಬೇಕು ಅಂದರೆ ಅದು ಮೇನ್ ಮೆಸೇಜ್. ಫುಲ್ ಲೈಫಲ್ಲಿ ಅವರು ಪುನಃ ಎಲ್ಲ ಡಿಫ್ರೆಂಟ್ ಅವ್ರ ಬುಕ್ಸ್ ಇರಲಿ, ದಲಿತ್ ವಾಯ್ಸಲ್ಲಿ ಹೇಳ್ತಾನೆ ಇದ್ದರು. ಸೊ ಈಗಿನ ಕಾಲ ನಮ್ಮ ದೇಶದಲ್ಲಿ ಸಿಚುವೇಶನ್ ಏನಿದೆಯೋ ಅವ್ರ ಮೆಸೇಜ್ ಅದರಿಂದನೂ ಜಾಸ್ತಿ ಇಂಪಾರ್ಟೆಂಟ್ ಆಗಿದೆ. ಇವಾಗ ಅವ್ರ ಲೈಫ್ ಟೈಮಲ್ಲಿ ಮಾಡಿದ್ದು ಇವಾಗ ಭಾಳ ಇಂಪಾರ್ಟೆಂಟ್ ಆಗಿದೆ. ಸೊ ಆ ಮೆಸೇಜನ್ನು ಯುವಕರಿಗೆ ಸ್ವಲ್ಪ ದಲಿತ್ ವಾಯ್ಸ್ ಓದಿ, ಅಂಬೇಡ್ಕರ್ ಫಿಲಾಸಫಿ ಮತ್ತು ಐಡಿಯಾಲಜಿ ಓದಿ ನಮ್ಮ ಸಂವಿಧಾನದ ರಕ್ಷಣೆ ಮಾಡೋಕ್ಕೆ ನೀವು ಏನಾದ್ರು ಎಷ್ಟು ಮಾಡಬೇಕಾಗ್ತದೆ ಅದೇ ಅವ್ರ ಮೆಸೇಜ್. ಅದು ನಾನು ನಿಮಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಪ್ಲೀಸ್ ಫೈಟ್ ಫಾರ್ ದ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ದಲಿತ್, ಮುಸ್ಲಿಂ, OBC, ಮೈನಾರಿಟೀಸ್ ಯೂನಿಟಿ ಭಾಳ ಇಂಪಾರ್ಟೆಂಟ್ ಅಂತ. ನಮ್ಮ ದೇಶನ ಉಳಿಸಬೇಕಾದ್ರೆ ಇವಾಗ ಅದೇ ಇಂಪಾರ್ಟೆಂಟ್. ಥ್ಯಾಂಕ್ ಯು. ನಾನು ಬಹಳ ಭಾರವಾದ ಹೃದಯದಿಂದ ಮಾತುಗಳನ್ನು ಆಡ್ತಾ ಇದ್ದೀನಿ. ಕಾಲುಗಳಲ್ಲಿರುವಂಥ ನನ್ನ ಶಕ್ತಿ ಸೋರಿ ಹೋಗಿದೆ ಅಂತ ಅನ್ನಿಸ್ತಾ ಇದೆ. ನನ್ನ ದೇಹ ಬಹಳ ಎಲ್ಲವನ್ನು ಕಳ್ಕೊಂಡು ಶೂನ್ಯ ಆದಂಗಿದೆ. ಯಾಕಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋದಾಗ ಅಥವಾ ತೀರಿಕೊಂಡಾಗ ನಾವು ಬಹಳ ಸರಳವಾಗಿ ಹೇಳ್ಕೊಂಡು ಬರ್ತೀವಿ. ಎದೆಬಾರದಿಂದಲೂ ಇರ್ಬೋದು, ಸರಳವಾಗಿ ಇರ್ಬೋದು, ಒಂದು ಮಾತನ್ನು ಹೇಳ್ತೀವಿ, ತುಂಬಲಾರದ ನಷ್ಟ ಅಂತ. ಅದು ಇವತ್ತು ನಿಜವಾಗಿ ತುಂಬಲಾರದ ನಷ್ಟ ಆಗಿದೆ. ಯಾಕಂತ ಹೇಳಿದ್ರೆ, ವಿ.ಟಿ. ರಾಜಶೇಖರ್ ಅಂತ ಒಂದು ಅಗಾಧವಾದ ಜ್ಞಾನದ ಭಂಡಾರವನ್ನು ನಾವು ಇವತ್ತು ಕಟ್ಕೊಂಡಿದ್ದೇವೆ. ಅದಕ್ಕಿಂತಲೂ ನನಗೆ ಅನಿಸೋದೇನು ಅಂತ ಹೇಳಿದ್ರೆ, ಇಡೀ ದೇಶದ ದಲಿತ ಜಗತ್ತು ಇವತ್ತು ಒಂದು ಕ್ಷಣಕ್ಕೆ ಶೂನ್ಯ ಆಗಿದೆ ಅಂತ ಅನಿಸ್ತದೆ. ಅವರ ಉಸಿರು ನಿಂತ ಕ್ಷಣಕ್ಕೆ ಶೂನ್ಯ ಆಗಿದೆ ಅಂತ ನನಗೆ ಅನಿಸ್ತದೆ. ವಿ.ಟಿ. ರಾಜಶೇಖರ್ ಅಂತ ಹೇಳಿದ್ರೆ ಅದೊಂದು ಬರೀ ಹೆಸರಲ್ಲ. ಇಡೀ ಜೀವನ ಪರ್ಯಂತರ ಅವಮಾನಗಳನ್ನ, ಎಲ್ಲವನ್ನ, ಅವರಿಗಾದಂಥ ನೋವನ್ನ ಎಲ್ಲವನ್ನೂ ನುಂಗಿಕೊಂಡು ಒಬ್ಬನತ್ರ ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡದೆ ತಾನು ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಅವರ ಮನಸ್ಸಲ್ಲಿ ಒಂದು ನಿರ್ಧಾರವನ್ನ ಮಾಡ್ಕೊಂಡಿದ್ರು. ಅದನ್ನು ಕೊನೆಯ ಉಸಿರಿರುವ ತನಕ, ನಿನ್ನೆ ನಾನು ಅವರನ್ನು ಭೇಟಿ ಮಾಡಿದೆ, ಆ ಕೊನೆಯ ಕ್ಷಣದಲ್ಲೂ ಇದ್ದದ್ದು ಅದೇ ಬದ್ಧತೆ, ಅದೇ ಪ್ರೀತಿ, ಅದೇ ಕಾಳಜಿಯನ್ನ ಇದ್ದಂಥ ವ್ಯಕ್ತಿಯನ್ನ ಕಳ್ಕೊಂಡಿರೋದು ನಿಜವಾಗಿ ಹೌದು ಇವತ್ತು ತುಂಬಲಾರದ ನಷ್ಟ. ಯಾಕಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತಿದೆ, ವಿ.ಟಿ. ರಾಜಶೇಖರ್ ಒಬ್ಬರು ಹಿಂದುಳಿದ ವರ್ಗದಲ್ಲಿ ಹುಟ್ಟಿದವರು. ಒಬ್ಬ ಹಿಂದುಳಿದ ವರ್ಗದವ ಹುಟ್ಟಿ ಈ ದೇಶದಲ್ಲಿ ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮ ತುಳುನಾಡಲ್ಲಿ ನಾವು ದಲಿತರನ್ನ ಹೇಗೆ ಕಂಡಿದ್ದೀವಿ ಅಂತ ಒಂದು ಚರಿತ್ರೆಯೇ ನಮ್ಮ ಹಿಂದೆ ಇದೆ. ಆದರೆ ಅದೆಲ್ಲವನ್ನು ಬಿಟ್ಟು ಒಬ್ಬ ಅರಮನೆಯಲ್ಲಿ ದೊಡ್ಡ ಮನೆತನದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿ ಬಹಳ ಸರಳವಾಗಿ ಇಡೀ ತನ್ನ ಜೀವನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುದ್ಧ ಅಂತ ಹೇಳಿಕೊಂಡು ತನ್ನ ಸಿದ್ಧಾಂತಕ್ಕೆ ಬದ್ಧತೆಯಿಂದ ಇದ್ದಂತಹ ವ್ಯಕ್ತಿ ವಿ.ಟಿ. ರಾಜಶೇಖರ್. ಅವರನ್ನ ನಾವು ಇವತ್ತು ಕಳ್ಕೊಂಡದ್ದು, ಅವರಿಗೆ ಅವರು ವಯೋಸಹಜ ಕಾರಣಗಳಿಂದ ಅವರು ನಮ್ಮನ್ನು ಇವತ್ತು ಬಿಟ್ಟು ಹೋಗಿದ್ದಾರೆ. ಆದರೂ ಕೂಡ ಯಾರು ಕೂಡ ನನ್ಗನ್ಸೋದು ಅತಿರೇಕ ಅಂತ ಎಲ್ರಿಗೂ ಅನಿಸಿದ್ರು ಪರವಾಗಿಲ್ಲ, ನನ್ಗನ್ನಿಸಿದೆ ಇನ್ನೊಬ್ಬ ವಿ.ಟಿ. ರಾಜಶೇಖರ್ ಅಂತ ದಲಿತ ಚಳುವಳಿಯ ವ್ಯಕ್ತಿ ನಮ್ಮ ದೇಶದಲ್ಲಿ ಹುಟ್ಟೋದು ತುಂಬಾ ಕಷ್ಟ ಇದೆ ಅಂತ ಅನಿಸಿದೆ. ಆದರೆ ನಾನು ಬಯಸ್ತೀನಿ ಮತ್ತೊಬ್ಬ ಅಂಥದೇ ವ್ಯಕ್ತಿ ಹುಟ್ಟಿ ಬರಲಿ ಅಂತ ಹೇಳ್ಕೊಂಡು.
14 ಭಾಷೆಗಳಲ್ಲಿ ಇನ್ಕ್ಲೂಡಿಂಗ್ ಚೈನೀಸ್ ಲ್ಯಾಂಗ್ವೇಜ್ ಸೇರಿಕೊಂಡು 14 ಭಾಷೆಯಲ್ಲಿ ದಲಿತ ವಾಯ್ಸನ್ನ ಬೆಂಗಳೂರಿನಂತ ನಮ್ಮ ಕರ್ನಾಟಕದ ರಾಜಧಾನಿಯಲ್ಲಿ ಕೂತು 14 ಭಾಷೆಯಲ್ಲಿ ಪತ್ರಿಕೆಯನ್ನು ತಗೊಂಡು ಬರ್ತಾರೆ. ಇಡೀ ದೇಶದ ತುಂಬ ಅವರ ಸ್ನೇಹ ವರ್ಗ ಇತ್ತು. ನಮಗೆಲ್ಲರಿಗೂ ಗೊತ್ತಿದೆ, ಅವರು ಜಪಾನ್ಗೋ ಚೀನೋಕ್ಕೇನೋ ಹೋಗ್ತಾರೆ. ಹೋದಾಗ ಅಲ್ಲಿ ಅವರೊಂದು ಮಾತನ್ನಾಡ್ತಾರೆ. ನಮ್ಮ ದೇಶದಲ್ಲಿ ಸ್ಟಿಲ್ ಇವತ್ತಿಗೂ ಅನ್ಟಚಬಿಲಿಟಿ ಇದೆ ಅಂತ ಹೇಳ್ಕೊಂಡು ಅದು ಹೇಳಿದ ತಕ್ಷಣ ಅವರನ್ನ ಅಲ್ಲಿಂದ ವಾಪಸ್ ಬರುವಾಗಲೇ ಇಲ್ಲಿ ನಮ್ಮ ಭಾರತ ಸರ್ಕಾರ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳುತ್ತೆ. ಯಾಕಂತ ಹೇಳಿದ್ರೆ ವಿ ಟಿ ರಾಜಶೇಖರ್ ಇನ್ಫ್ಲಮೇಟರಿ ಸ್ಪೀಚ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು. ಅದಕ್ಕೂ ಈ ವ್ಯಕ್ತಿ ಬಗ್ಗಿದ್ದೇ ಇಲ್ಲ. ನಮಗೆಲ್ಲರಿಗೂ ಗೊತ್ತಿದೆ, ಫೋಟೋ ಕಾಯ್ದೆಯಲ್ಲಿ ಇಡೀ ನಮ್ಮ ದೇಶದಲ್ಲಿ ಒಬ್ಬ ಜರ್ನಲಿಸ್ಟ್ ಅರೆಸ್ಟ್ ಆಗಿರೋದು ಅದು ವಿ ಟಿ ರಾಜಶೇಖರ್. ಸುಮಾರು 3 ತಿಂಗಳ ತನಕ ಅವರು ಚಂಡೀಗಢ ಜೈಲಲ್ಲಿ ಇರ್ತಾರೆ. ಎಲ್ಲವನ್ನೂ ಅವ್ರು ಮಾಡ್ಕೊಂಡಿರೋದು ಅವರ ಸ್ವಂತಕ್ಕಾಗಿ ಅಲ್ಲ. ಆ ವ್ಯಕ್ತಿಗೆ ಸ್ವಂತ ಅಂತ ಹೇಳ್ಕೊಂಡು ಇಲ್ವೇ ಇಲ್ಲ. ಈಗ ನಾನು ಹೋದ್ರು ಕೂಡ ನೀನು ಹೇಗಿದ್ದಿ ಅಂತ ಕೇಳಿ ಯಾವತ್ತೂ ನನ್ನ ಕೇಳಿಲ್ಲ. ಯಾರು ಹೋಗೋದು ಕೇಳಿದೆ ಹೌ ಆರ್ ಯು ಅಂತ ಕೇಳೋದಿಲ್ಲ. ಅವ್ರು ಹೋದ ತಕ್ಷಣ ಕೇಳೋದು ಏನಾಯ್ತು, ಏನ್ ಮಾಡ್ತಾ ಇದ್ದೀರಿ, ನಿಮ್ಮ ಕಾರ್ಯಕ್ರಮಗಳು ಏನು, ಹೇಗಿದೆ ಅಂತ ಹೇಳ್ಕೊಂಡು ಕೂತ್ಕೊಂಡು ಅವರಿಗೆ ಏನು ನಮ್ಗೆ ಹೇಳ್ಬೇಕು, ನಮ್ಗೆ ಯಾವ್ದನ್ನು ತಿಳಿಸ್ಬೇಕು ಅದನ್ನೇ ಹೇಳಿದ್ವಿ. ನೀನು ಊಟ ಮಾಡಿದ್ಯಾ, ಹೇಗಿದ್ಯಾ ಅಂತ ಯಾವೊಬ್ಬ ವ್ಯಕ್ತಿಯನ್ನು ಕೇಳುವಂತ ಒಂದು ಮನಸ್ಥಿತಿ ಅವರಲ್ಲಿ ಇರಲಿಲ್ಲ. ಅವರಿದ್ದದ್ದು ಬರೇ ಅವರಲ್ಲಿ ತಲೆಯಲ್ಲಿ ಓಡ್ತಾ ಇದ್ದಿದ್ದೇ ಬರೇ ಈ ಸಿದ್ಧಾಂತ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ್ದು ಸಿದ್ಧಾಂತವನ್ನ ಎಲ್ಲರಿಗೂ ನಾನು ಕೊಟ್ಟು ಹೋಗ್ಬೇಕು, ಸಮಾನತೆಯನ್ನು ತರಬೇಕು ಅಂತ ಹೇಳ್ಕೊಂಡು ಅವರಂತ ಒಬ್ಬ ಇಂಗ್ಲಿಷನ್ನ ಅವರು ತಿಳ್ಕೊಂಡಿರುವಷ್ಟು ಚೆನ್ನಾಗಿ ಬಹುಶಃ ಯಾರಿಗೂ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂಬೇಡ್ಕರ್ ಲೇಖನಗಳನ್ನು, ಅಂಬೇಡ್ಕರ್ನ ಇಂಗ್ಲಿಷನ್ನ ಸಂಪೂರ್ಣವಾಗಿ ತಿಳ್ಕೊಂಡು ಅವರು ಹೇಳಿದಂತ ಮಾತು ಆಸ್ ಇಟ್ ಈಸ್ ಒಬ್ಬ ಟ್ರಾನ್ಸ್ಲೇಟ್ ಮಾಡಿ ಬೇರೆ ಭಾಷೆಯಲ್ಲಿ ಹೇಳಿದಂತ ವ್ಯಕ್ತಿ ನಮ್ಮ ದೇಶದಲ್ಲಿದ್ರೆ ಅದು ವಿ ಟಿ ರಾಜಶೇಖರ್ ಅಂತ ನಾನು ಹೇಳ್ತೀನಿ. ನನಗೆ ತುಂಬಾ ಮಾತಾಡೋಕ್ಕಿದೆ ವಿ ಟಿ ರಾಜಶೇಖರ್ ಬಗ್ಗೆ. ಹಲವು ವರ್ಷಗಳ ಹಿಂದ್ಗಡೆ ಅವ್ರು ಯಾವತ್ತೂ ಅವರ ಸ್ವಂತದ ಬಗ್ಗೆ ಹೇಳ್ಕೊಂಡದ್ದೇ ಇಲ್ಲ. ಯಾವತ್ತೂ ಅವರು ನಾನು ಇಂಥದ್ದು ನನ್ನದಿದು ಅಂತ ಯಾವತ್ತೂ ಹೇಳ್ಕೊಂಡದಿಲ್ಲ. ಒಂದ್ಸಲ ನಾವು ಬೆಂಗಳೂರಲ್ಲಿ ಹೋಗಿ ಕೂತ್ಕೊಂಡು ಮಾತಾಡುವಾಗ ಅವ್ರು ಇನ್ನೊಬ್ರು ಸ್ನೇಹಿತರಿದ್ರು. ಅವ್ರು ಹೇಳಿದ್ರು, ಸರ್ ನಿಮ್ದೊಂದು ಬಯೋಗ್ರಫಿ ಬೇಕು ಅಂತ ಹೇಳ್ಕೊಂಡು. ಅದಕ್ಕೆ ಅವರೊಂದು ಮಾತನ್ನ ಹೇಳ್ತಾರೆ, ನನ್ನ ಬಯೋಗ್ರಫಿ ಯಾಕೆ ಅದೊಂದು ಪುಸ್ತಕ ಆಗಿ ಬರಬೇಕು? ನನ್ನ ಬಯೋಗ್ರಫಿ ಎಲ್ಲರಿಗೂ ಗೊತ್ತಿದೆ, ನಾನು ಎಂತದ್ದು, ಅದ್ರಲ್ಲಿ ಎಕ್ಸ್ಟ್ರಾ ಹೇಳೋಕೆ ಏನೂ ಇಲ್ಲ. ಐ ಆಮ್ ಜಸ್ಟ್ ವಿ ಟಿ ರಾಜಶೇಖರ್ ಅಂತ ಹೇಳ್ಕೊಂಡು ಹೇಳ್ತಾರೆ. ಆವಾಗ ನಾವೆಲ್ಲರೂ ಒತ್ತಾಯ ಮಾಡಿ ಅವ್ರ ಹತ್ರ ನೀವು ಹೇಳ್ಕೊಂಡು ಹೋಗಿ, ನಾವು ಬರಿತೀವಿ ಅಂತ ಹೇಳ್ಕೊಂಡು ಅವ್ರ ಬಗ್ಗೆ ಒಂದು ಪುಸ್ತಕವನ್ನು ತರ್ತೇವೆ, ಅದು ತೆರೆಯನ್ನು ತೆರೆದಾಗ ಅಂತ ಹೇಳ್ಕೊಂಡು. ಆ ಪುಸ್ತಕದಲ್ಲಿ ಅವರು ಹೇಳಿಕೊಂಡಂತ ಅವರ ಬದುಕಿನ ಕ್ಷಣಗಳನ್ನ ಅವರ ಬಾಯಿಂದ ಕೇಳಿದ್ರಿಂದ ಮಾತ್ರ ನಮಗೆ ಗೊತ್ತಾಯ್ತು ವಿನಃ ಯಾರ ಹತ್ರನೂ ಒಂದು ದಿವಸನೂ ಕೂತು ನಾನು ಇಂಥದ್ದು, ನನ್ನ ಕಷ್ಟ ಇಂಥದ್ದು, ನಾನು ಇಂಥ ಒಂದು ಫ್ಯಾಮಿಲಿಯಿಂದ ಬಂದೆ, ನಾನು ಇಂತೆಂತ ನನ್ನ ಸಿದ್ಧಾಂತದ ಜೊತೆಗೆ ನಾನು ನಡಿಬೇಕಾದ್ರೆ ಇಷ್ಟು ಕಷ್ಟಪಟ್ಟೆ ಅಂತ ಒಬ್ಬನ ಹತ್ರ ಕೂಡ ಹೇಳಿಲ್ಲ. ಅವರಿಗಿದ್ದದ್ದು ಒಂದೇ, ತನ್ನ ಪತ್ರಿಕೆ, ಈ ದೇಶದ ಜನರ ಸಮಾನತೆ, ಎಲ್ಲವೂ ಕೂಡ. ಅದ್ಭುತವಾದ ರಾಜಕೀಯ ವಿಶ್ಲೇಷಕ ಅವರು. ಎಷ್ಟು ಎಲ್ರಿಗೂ ಅನ್ಸೋದಿದೆ ಅವ್ರು ತುಂಬಾ ರಫ್ ಅಂಡ್ ಟಫ್ ಅಂತ ಹೇಳ್ಕೊಂಡು, ಆದ್ರೆ ಅದರ ಒಳಗಡೆ ಒಂದಷ್ಟು ಅದ್ಭುತವಾದ ಮುಗ್ಧವಾದ ತಾಯಿ ಮನಸ್ಸಿತ್ತು. ಅವರಿಗೆ ಒಂದೊಂದ್ಸಲ ಅವ್ರು ತೋರಿಸುವ ಪ್ರೀತಿ, ಅದು ಎಷ್ಟು ಪಾಸಿಟಿವ್ನೆಸ್ ಇರುತ್ತೆ ಅಂತ ಹೇಳಿದ್ರೆ ನಾವು ಎಷ್ಟು ಡಿಸ್ಟೆನ್ಸ್ ಇಟ್ಕೊಂಡು ನಾವು ಗೌರವ ಕೊಟ್ಟು ಅವ್ರ ಹತ್ರ ಮಾತಾಡಿದ್ರು ಕೂಡ ಅವರ ಪ್ರೀತಿಯ ಮಾತಿಗೆ ಅದು ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವ್ರ ಹತ್ರ ಹೋಗಿರ್ತೀವಿ. ಅಂತಹ ತಾಯಿ ಹೃದಯವನ್ನು ಹೊಂದಿದಂತ ಒಬ್ಬ ವ್ಯಕ್ತಿ ಇವತ್ತು ನಾವು ಕಳ್ಕೊಂಡಿದ್ದೀವಿ. ನನಗೆ ತುಂಬಾನೇ ನೋವಿದೆ. ನನಗೆ ಅನ್ನಿಸ್ತಾ ಇದೆ, ನಾವು ಈ ಸಮಾಜದಲ್ಲಿ ಅವ್ರನ್ನ ತುಂಬಾ ಒಂದು ವರ್ಗವೇ ಇದೆ, ಇಡೀ ದೇಶ ತುಂಬಾ ಒಂದು ವರ್ಗವಿದೆ. ಎಲ್ಲವನ್ನೂ ಅವರಿಗೆ ಎಷ್ಟು ಅಂತ ಹೇಳಿದ್ರೆ, ನಮ್ಮ ದಾದಾ ಸಾಹೇಬ್ ಖಾನ್ಶಿರಾಮ್ ಮತ್ತು ಲಾಲೂ ಪ್ರಸಾದ್ ಯಾದವ್ ಇಬ್ಬರು ವಿ ಟಿ ರಾಜಶೇಖರ್ನ ಕರೆಸ್ಕೊಂತಾರೆ. 2-3 ಬಾರಿ ಅವ್ರ ಜೊತೆ ಸಿಟ್ಟಿಂಗ್ ಮಾಡ್ತಾರೆ. ಒಂದು ದೊಡ್ಡ ಕನಸಿತ್ತು ವಿ ಟಿ ರಾಜಶೇಖರ್ಗೆ, ನಾನೊಂದು ಮೀಡಿಯಾ ಮಾಡಬೇಕು. ಆ ಒಂದು ಮೀಡಿಯಾದ ಮುಖಾಂತರ ಇಡೀ ದೇಶದ ಯಾರು ತುಳಿತಕ್ಕೆ ಒಳಗಾದಂತ ಜನಾಂಗ ಇದ್ದಾರೋ ಅವರೆಲ್ಲರನ್ನು ಕೂಡ ನಾನು ಒಂದು ಮಾಡಬೇಕು. ಅವ್ರಿಗೆ ಏನ್ ಸಿಗಬೇಕು ಅದರ ರೈಟ್ಸ್ ಅನ್ನ ಅವರಿಗೆ ಕೊಡುವಂತ ಕೆಲಸವನ್ನ ಮಾಡಬೇಕು. ಮೀಡಿಯಾದ ಮುಖಾಂತರ ಮಾತ್ರ ಮೀಡಿಯಾ ಈ ದೇಶವನ್ನ ಬದಲಿಸಬಹುದು ಅಂತ ಒಂದು ದೊಡ್ಡ ಕನಸಿತ್ತು. ಆ ಕನಸನ್ನು ಅವರ ಜೊತೆ ತಗೊಂಡೋಗಿದ್ದಾರೆ. ಆದ್ರೆ ನಾವೆಲ್ಲರೂ ಸೇರ್ಕೊಂಡು ಅದನ್ನ ಮಾಡೋಣ. ಯಾಕಂತ ಹೇಳಿದ್ರೆ ನಮಗೆ ಗೊತ್ತಿದೆ, ವಿ ಟಿ ರಾಜಶೇಖರ್ನ ಸುಮಾರು ವರ್ಷಗಳ ಹಿಂದ್ಗಡೆ ಬಂಟರ ಸಂಘದಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆಗಿ ಅದರಲ್ಲಿ ಒಂದು 3 ಜನರನ್ನ ಜಾತಿಯಿಂದ ಹೊರಗಿಡಬೇಕು ಅಂತ ಆಗುತ್ತೆ. ಅಂದ್ರೆ ವಿ ಟಿ ರಾಜಶೇಖರ್, ನಾನು, ಆದ್ರೆ ಅಮೃತ ಶೆಟ್ಟಿ ಮತ್ತು ಇನ್ನೊಬ್ಬರು ಕಾಪು ವಿಶ್ವನಾಥ ಶೆಟ್ಟಿ ಅಂತ ಕೊರಗರ ಜೊತೆ ಕೆಲಸ ಮಾಡುವಂತ ಈ 3 ಜನರನ್ನ ಜಾತಿಯಿಂದ ಹೊರಗಿಡಬೇಕು ಅಂತ ಹೇಳ್ತಾರೆ. ಆ ವಿಷಯ ವಿ ಟಿ ರಾಜಶೇಖರ್ಗೆ ಗೊತ್ತಾಗುತ್ತೆ. ಗೊತ್ತಾದ್ರೂ ಸಮೇತ ಅದರ ಬಗ್ಗೆ ಅವರು ಯಾವುದೇ ಒಂದು ಮಾತನಾಡಲಿಲ್ಲ. ಅವ್ರು ಕೇಳ್ತಾರೆ, ನನಗೆ ಜಾತಿಯನ್ನು ಕೊಟ್ಟವ ಯಾರು ಅಂತ ಹೇಳ್ಕೊಂಡು, ನನಗೆ ಜಾತಿಯನ್ನು ಕೊಟ್ಟವ ಯಾರು, ನನಗೆ ಜಾತಿಯನ್ನು ಕೊಟ್ಟವನಿದ್ರೆ ಆತ ನನ್ನ ಜಾತಿಯಿಂದ ಹೊರಗಿಡ್ಲಿ ಅಂತ ಹೇಳ್ಕೊಂಡು ಆಮೇಲೆ ಅದು ಬಿದ್ದೋಗುತ್ತೆ. ಅವರಿಗೆ ಏನು ಅಂತಂದ್ರೆ, ಅವರು ಮುಸ್ಲಿಮರ ಪರವಾಗಿ ತುಂಬಾ ಮಾತಾಡಿದ್ದಾರೆ. ಆತ ಮುಸ್ಲಿಂ ಪರ ಅಂತ ಹೇಳ್ಕೊಂಡು, ಅವರು ಯಾವತ್ತೂ ಯಾರ ಪರವಲ್ಲ,
ಅವ್ರು ಹೇಳ್ತಾ ಇದ್ರು ಈ ದೇಶದ ಅವ್ರು ಸಿಂಧೂ ನದಿ ಕಥೆಯ ಜೊತೆಗೆ ಅಲ್ಲಿಂದ ನಾವು ಯಾವ್ದು ಕತ್ತಲ ಯುಗ ಅಂತ ಹೇಳ್ತೀವಿ, ಆ ಕತ್ತಲ ಯುಗದಿಂದ ಇಲ್ಲಿಯ ಪ್ರಬುದ್ಧ ಭಾರತದ ಯುಗದ ತನಕ ವಿ ಟಿ ರಾಜಶೇಖರ್ ಅದ್ಭುತವಾದ ಜ್ಞಾನ ಕಾಳಜಿ ಎಲ್ಲವೂ ಇದ್ದಿದ್ರಿಂದ ಆತನಿಗೆ ಎಲ್ಲ ಅವಮಾನಗಳು ಬಂದಿದೆ. ಇವ ಜಾತಿ ಬದಲು ಮಾಡ್ತಾನೆ, ಈತ ಮುಸ್ಲಿಮರ ಪರವಾಗಿದ್ದಾನೆ, ಈತ ಇನ್ನು ನಮಾಜ್ ಮಾಡ್ಲಿ, ಇಂಥ ಹಲವಾರು ಮಾತುಗಳನ್ನು ಕೇಳಿದ್ದಾರೆ. ಹಾಗಂತ ಕೇಳಿಕೊಂಡು ಕೂಡ ಅವರು ಯಾವತ್ತೂ ಅದನ್ನ ಬಿಟ್ಟು ಹೋದದಿಲ್ಲ. ಎಲ್ಲಾ ಜಾತಿಯ ಜನರು ಸಮೇತ ಆತನ ಸ್ನೇಹಿತರಾಗಿದ್ದರು. ಅವರಿಗೆ ತುಂಬಾ ಜನ, ನನಗೆ ಹೇಳುವಾಗ ತಮಾಷೆ ಅಂತ ಅನ್ಸುತ್ತೆ, ಅವರು ತನ್ನ ಸ್ವಜಾತಿ ಬಾಂಧವರ ಜೊತೆ ಸೇರಿದ್ದು ತುಂಬಾ ಕಡಿಮೆ. ಅವರಿಗೆ ಬೇಸರ ಇತ್ತು, ನಮ್ಮ ಸ್ವಜಾತಿ ಬಾಂಧವರ ಎಲ್ಲ ಇದ್ರು ಕೂಡ ಅವರಿಗೆ ಜ್ಞಾನದಲ್ಲಿ ಕೊರತೆ ಇದೆ, ನಮ್ಮ ಸ್ವಜಾತಿ ಬಾಂಧವರಿಗೆ ಜ್ಞಾನದಲ್ಲಿ ಕೊರತೆ ಇದೆ ಅಂತ ಹೇಳ್ತಿದ್ರು. ಎಲ್ಲಾ ಜಾತಿಯ ಜನರು ಕೂಡ ಅವರನ್ನ ಪ್ರೀತಿಸ್ತಾ ಇದ್ರು, ಅವರನ್ನ ದ್ವೇಷ ಮಾಡಿದಂತ ವ್ಯಕ್ತಿಯೇ ಇಲ್ಲ. ಅಂತಹ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ನಾವಿವತ್ತು ಕಳ್ಕೊಂಡಿದ್ದೀವಿ. ಇದು ನಿಜವಾಗಿ ತುಂಬಲಾರದ ನಷ್ಟ. ನನಗನ್ಸೋದು ಒಂದೇ, ಅವ್ರದೊಂದು ಕನಸಿತ್ತು, ಆ ಕನಸನ್ನು ನಾವು ಫುಲ್ಫಿಲ್ ಮಾಡೋಕ್ಕೆ ನನಗಂತೂ ನಾನು ವೆರಿ ಕ್ಲಿಯರ್, ನನಗೊಂದು ದಾರಿ ಇದೆ, ಅದು ವಿ ಟಿ ರಾಜಶೇಖರ್ ಹಾಕಿಕೊಟ್ಟಂತ ದಾರಿ. ನಾನು ತುಂಬಾ ಅದೃಷ್ಟವಂತೆ. ಅವರು ಮೊನ್ನೆ ನಾನು ಹೋದಾಗ ಹೇಳ್ತಾರೆ, ಯಾರೋ ಒಬ್ರು ಕೇಳ್ತಾರೆ, ಇದು ಯಾರು ನಿಮ್ಗೆ ಗುರ್ತಾಯ್ತು ಅಂತ ಕೇಳಿದಾಗ, ಶೀಸ್ ಅಮೃತ, ಶೀಸ್ ಮೈ ಕೊಲೀಗ್ ಅಂತ. ಆ ಕೊಲೀಗ್ ಅಂತ ಹೇಳುವಂತ ಒಂದು ಶಬ್ದ ಇದೆಯಲ್ಲ, ಅದು ನನಗೆ ನಾನು ವಿ ಟಿ ರಾಜಶೇಖರ್ ಕೊಲೀಗ್ ಅಂತ ಹೇಳುವಂಥದ್ದು ನನಗೆ ನೊಬೆಲ್ ಪ್ರೈಸ್ಗಿಂತ ದೊಡ್ಡ ಅವಾರ್ಡ್ ಅದು. ನನಗೊಂದು ಕನಸಿದೆ, ಅವರ ಕನಸಿನ ತರವೇ ಈ ದೇಶದಲ್ಲಿ ಆದಷ್ಟು ಬೇಗ ಒಂದು ಮೀಡಿಯಾ ಆಗಲಿ, ಅವರ ಕಾಳಜಿ, ಅವರ ಬದ್ಧತೆ, ಅವರ ಸಿದ್ಧಾಂತದ ಜೊತೆ ಇದ್ದಂತ ಕನಸಿನಂತ ಒಂದು ಮೀಡಿಯಾ ಆಗಲಿ, ಅದರ ಮುಖಾಂತರ ನಾವು ವಿ ಟಿ ರಾಜಶೇಖರ್ನ ಯಾವತ್ತೂ ಜೀವಂತವಾಗಿ ಇಡೋಣ, ಅವರ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಹೇಳ್ಕೊಂಡು, ನನಗೆ ಗುರು ಅಲ್ಲ, ನಾನು ಅವ್ರನ್ನ ಗುರುಗಳು ಅಂತ ಹೇಳಲ್ಲ, ನನಗೆ ತಂದೆಗಿಂತ ಗುರುವಿಗಿಂತ ಎಲ್ಲರಿಗಿಂತ ಬಂಧುವಾಗಿದ್ದಂಥವ್ರು, ನನ್ನನ್ನು ಬಹಳ ಹತ್ತಿರಕ್ಕೆ ಸೇರಿಸ್ಕೊಂಡಂತ ಒಬ್ಬ ವ್ಯಕ್ತಿಯನ್ನು ನಾನು ಕಳ್ಕೊಂಡಿದ್ದೀನಿ. ಇದು ನಿಜವಾಗಿ ಆದರೂ ಇಡೀ ದಲಿತ ಜನಾಂಗದ ಜೊತೆಗೆ ನನಗೂ ಸಮೇತ ಒಂದು ತುಂಬಲಾರದ ನಷ್ಟ. ಆ ನಷ್ಟವನ್ನು ನಾವು ತುಂಬಿಕೊಳ್ಳಕ್ಕೆ ಅವರು ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆಯೋಣ, ನೀವು ನಮ್ಮ ಜೊತೆ ಸೇರಿ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಮತ್ತೊಮ್ಮೆ ವಿ ಟಿ ರಾಜಶೇಖರ್ ಪರವಾಗಿ ಎಲ್ಲರಿಗೂ ಜೈ ಭೀಮ್.